ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಒಂದು ತಿಂಗಳ ಮುಂಚೆ ಮಳಿಖೇಡಿನಿಂದ ಇದು ಏನು ರಾಶಿ ಸಿಮೆಂಟ್ ಕಂಪ್ನಿಗೆ ಹೋಗ್ತಾ ದಾರಿ, ಆ ಕಂಪ್ನಿ ಹೋಗೋ ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದೆವು. ಡಸ್ಟ್ನಿಂದ ಭಾಳ ಪ್ರಾಬ್ಲಮ್ ಆಗ್ಲತ್ತದಂತ. ಆನಂತರ ಸಹಕಾಯುಕ್ತರ ಕಾರ್ಯಾಲಯದ ತಹಸೀಲ್ದಾರರು ಬಂದು ಮೆಮೊರಂ ಸ್ವೀಕಾರ ಮಾಡಿದರು. ಒಂದು ವಾರದಲ್ಲಿ ಮೀಟಿಂಗ್ ಕರಿತೀವಿ ಮತ್ತು ಇದ್ರ ಬಗ್ಗೆ ನೀರು ಹೊಡಿತೀವಿ, 3 ಬಾರಿ ನೀರು ಹೊಡಿತೀವಿ ಮತ್ತು ಇದು ರಸ್ತೆ ಬೇಗ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು. ಆದರೆ ಇನ್ನೂ ಅವರಿಗೆ ಅದೇ ಸ್ಥಿತಿ ಅದ. ನಾವು ಕಾಯ್ದು ಸಾಕಾಯಿತು. ಇನ್ನು ಮುಂದೆ ಪ್ರತಿಭಟನೆ ಮಾಡೋದದ. ಇನ್ನೊಂದು ರಸ್ತೆ ಚಳವಳಿ ಮಾಡ್ತೀವಿ. ಈಗ ಮತ್ತೊಂದು ಪ್ರತಿಭಟನೆ ಮಾಡೋದದು ಶೀಘ್ರದಲ್ಲಿ. ಅವರು ಮೀಟಿಂಗ್ ಕರೀತಾರೆ ಅಂದ ಸಲುವಾಗಿ ನಾವು ಟೈಮ್ ಕೊಟ್ಟಿದ್ದವರಿಗೆ. ಒಂದು ವಾರ ಆದರೂ, ಒಂದು ತಿಂಗಳಾದರೂ ಇನ್ನವರಿಗೆ ಕೊಟ್ಟಿಲ್ಲ. ಯಾವ ರೀತಿ ಡಸ್ಟ್ ಹಾರ್ತದೆ ಸ್ನೇಹಿತರೆ. ಇನ್ನಾದ್ರೂ ಜನರು ಸುಮ್ಮ ಕುಂತಾರ. ಎಲ್ಲ ಬೆಳೆಗಳೆಲ್ಲ ಕಟಾವಾಗಿ ರಾಶಿ ಆದವು, ಬೆಳೆಗಳೆಲ್ಲ ಹಾಳಾದವು. ಜನರ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರ್ಲತ್ತದ. ಈಗ ನೋಡಿ ಸ್ನೇಹಿತರೆ, ಗಾಡಿಗಳು ಬರ್ತಾವೆ, ಡಸ್ಟ್ ಯಾವ ರೀತಿ ಹಾರ್ತದೆ. ಪೂರ್ತಿ ಡಸ್ಟ್ ಮಯ ಆಗಿಬಿಟ್ಟಿದೆ. ಪೂರ್ತಿ ಮಳಿಖೇಡದಿಂದ ರಾಶಿ ಸಿಮೆಂಟ್ ಕಂಪ್ನಿ ಹೋಗೋರಿದು ತಾವು ನೋಡ್ಬೋದು ಸ್ನೇಹಿತರೆ. ಇವಾಗ ವಾಹನಗಳು ಬರ್ತಾವೆ, ಡಸ್ಟ್ ಯಾವ ರೀತಿ ಹಾರ್ತಾವೆ. ಯಾವುದೇ ವಾಹನಗಳು ಹಿಂದ್ಗಡೆ ಹೋಗಪ್ಲೇ ಇಲ್ಲ. ಪೂರ್ತಿ ಡಸ್ಟ್ ಮಯ ಆಗಿದೆ ನೋಡಿ ಸ್ನೇಹಿತರೆ. ಅಯೋಗ್ಯ ಮತ್ತು ನಾಲಾಯಕ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಯಾವುದೂ ಕೆಲಸ ಮಾಡ್ತಾ ಇಲ್ಲ. ತಿಂಗಳ ಸಂಬಳ ತಿಂತಾ ಇದ್ದಾರೆ, ಅದ್ರ ಕೆಲಸ ಮಾಡ್ತಾ ಇಲ್ಲ. ಜನರ ಮೇಲೆ ಭಾಳ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಹೇಳಿ ಸಾಕಾಯಿತು. ಎಷ್ಟು ಅಲ್ಲಿ ಒಂದು ಲಾರಿ ಬರ್ತಾಯಿದೆ ಸ್ನೇಹಿತರೆ, ಆ ಲಾರಿಗೋಸ್ಕರ ಕಾಯ್ತಾ ಇದ್ದೆ. ಯಾವ ರೀತಿ ತಾವು ನೋಡ್ಬೋದು, ತಾವು ಕಾಣ್ತದೆ ಇಲ್ಲೋ ಅಲ್ಲಿ ನೋಡಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ತಾವು ಅಲ್ಲಿ ನೋಡಿ ಸ್ನೇಹಿತರೆ, ಕಾಣ್ಬೋದು ತಮಗೆ ಡಸ್ಟ್ ಯಾವ ರೀತಿ ಹಾರ್ತಿದೆ. ಏನೂ ಕಾಣ್ತಾ ಇಲ್ಲ, ಯಾವುದೂ ವಾಹನಗಳು ಕಾಣ್ತಾ ಇಲ್ಲ. 3 ಬಾರಿ ನೀರು ಹೊಡಿತೀವಿ ಅಂತ ಹೇಳಿದರು. ಅಲ್ಲಿ ನೋಡಿ ಸ್ನೇಹಿತರೆ, ಮೂಗು ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಪೂರ್ತಿ ಡಸ್ಟ್ನಿಂದ ಸಾಕಾಗಿದೆ. ಈ ರೀತಿ ಆದರೆ ಜನರ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ. ಹೆಲ್ಮೆಟ್ ಇಲ್ಲದೆ ಏನೂ ಓಡಿಸಪ್ಲೇ ಇಲ್ಲ, ಬರೀ ಡಸ್ಟು. ಈ ರೀತಿ ಆದರೆ ನಾ ಹೇಳೋದು ಒಂದೇ ಸ್ನೇಹಿತರೆ, ಇದೇನಿದೆ ಇದು ಪೂರ್ತಿ ಡಸ್ಟು. ಪೂರ್ತಿ 2 ಕಿಲೋಮೀಟ್ರ್ವರೆಗೆ ಹೀಗೆ ಹೋಗ್ತದೆ ಸ್ನೇಹಿತರೆ. ಅದು ಪೂರ್ತಿ ಇದು ವಾಹನಗಳು ನೋಡ್ಬೋದು. ಅಲ್ಲೊಂದು ಇನ್ನೊಂದು ವಾಹನ ಬರ್ತಾಯಿದೆ ಸ್ನೇಹಿತರೆ. ನೋಡಿ ಆ ಡಸ್ಟ್ ನೋಡಿ ಯಾವ ರೀತಿ ಡಸ್ಟ್ ಹಾರ್ತದೆ. ಇಂಥದ್ರಲ್ಲಿ ಜನರು ಹೇಗೆ ಪ್ರಯಾಣ ಮಾಡ್ಬೋದು. ವಾಹನ ಬರ್ತಾಯಿದೆ ನೋಡಿ ಸ್ನೇಹಿತರೆ. ಯಾವುದು ವಾಹನ ಹಿಂದ್ಗಡೆ ಹೋಗಪ್ಲೇ ಇಲ್ಲ. ಈಗ ಲೈಟ್ ಹಾಕೊಂಡು ಬರ್ತಾಯಿದ್ದಾರೆ ಅವರು, ಏನೂ ಕಾಣೋದಿಲ್ಲ ಅವರಿಗೆ. ಇದು ನೋಡಿ ಸ್ನೇಹಿತರೆ, ಇದು ಡಸ್ಟ್. ಇದು ಈ ರೀತಿ ವಾಹನದ ಹಿಂದ್ಗಡೆ ಹೋಗಪ್ಲೇ ಇಲ್ಲ ಡಸ್ಟ್ದಿಂದ. ನೋಡಿ ಸ್ನೇಹಿತರೆ, ನಾವು ಬರಿತಾ ಇದ್ದೀವಿ, ರೈತರು ಬೆಳೆಗಳು ಹಾಳಾಗ್ತಾ ಇದೆ. ಜನರ ಆರೋಗ್ಯ ಜೊತೆ ಶ್ರೀ ಸಿಮೆಂಟ್ ಕಂಪ್ನಿ ಚೆಲ್ಲಾಟ ಆಡ್ತಾಯಿದೆ. ಇಂಥ ಅಯೋಗ್ಯ ಮತ್ತು ನಾಲಾಯಕ ಕಂಪ್ನಿ ಭಾರತ ಇತಿಹಾಸದಲ್ಲಿ ಹುಟ್ಟಿಲ್ಲ. ಇದು ಏನು ಟಾಟಾ ಬಿರ್ಲಾ ಏನು ಇದ್ದಿರೋರು. ನಮಸ್ತೆ, ಆರಾಮೇ ಸರ್, ಆರಾಮೇ ಪಟೇಲ್. ಈ ರೀತಿ ಕಂಪ್ನಿ ಬರ್ಬೇಕಂತಾರೆ. ಈ ಕಂಪ್ನಿಗಳು ಯಾರು ಬರ್ಬೇಕಂತಾರೆ ಅವ್ರ ಮನೆ ಮೇಲೆ ಒಯ್ದು ಬಿಡ್ರಿ ಇಂಥ ಕಂಪ್ನಿಗಳಿಗೆ. ಅವು ಯಾವ ಕಂಪ್ನಿ ಬೇಕಂತಾರಲ್ಲ ಜನರು ಮತ್ತು ರಾಜಕೀಯ ನಾಯಕರು, ಅವ್ರಿಗೆ ಇಲ್ಲಿ ತಂದು ನಿಂದ್ರಿಸಿರಿ. ಅವ್ರಿಗೆ ಗೊತ್ತಾಗ್ತದೆ, ಆ MLAಗಳಿಗೆ MP ಗಳಿಗೆ. ಈಗ ಸ್ನೇಹಿತರೆ, ಈಗ ಅವ್ರಿಗೆ ಅಂಥ MLAಗಳಿಗೆ MP ಗಳಿಗೆ ಕರೆಸ್ರಿ. ಕರ್ನಾಟಕದಲ್ಲಿ 224 ಏನು MLAಗಳು MP ಗಳು ಇದ್ದಾರೆ. 224 ಜನರು ಏನು MLA
ಬನ್ನಿ ಸ್ನೇಹಿತರೆ ನೋಡೋದು ಇದು ಇಲ್ಲಿ ನಿಂದ್ರಿಸ್ರು ಅವ್ರಿಗೆ ಅವು ಗೊತ್ತಾಗ್ತವ್ರಿಗೆ. ಹಾಂ, ನೋಡಿ ಸ್ನೇಹಿತರೆ ಏನೂ ಕಾಣೋದಿಲ್ಲ. ಇದು ಸ್ನೇಹಿತರೆ ನೋಡ್ರಿ, ಇದು ಕಂಪ್ನಿ ಹೋಗೋ ದಾರಿ. ಇದು 45 ವರ್ಷ ಹಿಂದ್ಗಡೆ ಮಳಕ್ಯಾಡ್ ಜನರಿಗೆ ಉದ್ಧಾರ ಮಾಡ್ತೀವಿ, ಸುತ್ತಮುತ್ತ 10 ಹಳ್ಳಿಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇವರು. 45 ವರ್ಷದಲ್ಲಿ ಒಂದು CC ರಸ್ತೆ ನಿರ್ಮಾಣ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ. ಅಲ್ಲಿ ಇನ್ನೂ ಗಾಡಿ ಹೋಗ್ತಾ ಇದೆ, ಅಲ್ಲಿ ನೋಡಿ ಸ್ನೇಹಿತರೆ, ಪೂರ್ತಿ ಡಸ್ಟ್ಮಯ ಆಗಿದೆ, ಏನೂ ಕಾಣೋದಿಲ್ಲ. ಸೊ ನಾ ಹೇಳೋದು ಏನಪ್ಪ ಅಂದರೆ, ಇಷ್ಟೆಲ್ಲ ಧೂಳುಮಯ ಆದರೂ ಕೂಡ ಇಂಥ ರಸ್ತೆಯಲ್ಲಿ ಹೇಗೆ ಜನರು ಸಂಚಾರ ಮಾಡ್ತಾರೆ, ಹೆಂಗೆ ಬದುಕ್ತಾರ. ಇದು ಬಯಲು ಪ್ರದೇಶದಲ್ಲಿದೆ ಸ್ನೇಹಿತರೆ, ಇದು ಹೊರಗಡೆ ಇದೆ. ಅದು ಇನ್ನು ಗ್ರಾಮದಲ್ಲಿ ಇದೇ ರೀತಿ ಇದೆ, ಹೂಡ ಹತ್ರ ಮತ್ತು ನೃಪತುಂಗನಗರ ಹತ್ರ ನೋಡ್ಬೋದು. ಎಷ್ಟು ಮೈಗಳಾರ ಅಧಿಕಾರಿಗಳಿಗೂ, ಎಷ್ಟು ಅಯೋಗ್ಯರಾರ, ಎಷ್ಟು ನಾಲಾಯಕರಾರ. ದೂರು ಕೊಡ್ಲಾರ್ದೆ ಇವೆಲ್ಲ ಕ್ರಮ ಕೈಗೊಳ್ಬೇಕು. ಇವ್ರು ದೂರು ಕೊಟ್ಟರು ಕೂಡ ಕ್ರಮ ಕೈಗೊಳ್ಳಲ್ಲ, ಒಂದು ಮೀಟಿಂಗ್ ಕರೆಯಲ್ಲ. ಎಷ್ಟು ಭ್ರಷ್ಟ ಇವು ಸಹಾಯಕಾಗ್ತಾರೆ. ಏನು ಪ್ರಭು ರೆಡ್ಡಿ ಹಾರಲ್ಲ, ಅವು ಎಷ್ಟು ಮೈಗಳಾನ, ಎಷ್ಟು ಅಯೋಗ್ಯನ, ಎಷ್ಟು ನಾಲಾಯಕ ಹಾನ. ತಹಶೀಲ್ದಾರ್ ಶ್ರೀಯಂಕ ಧನಶ್ರೀ ಎಷ್ಟು ಅಯೋಗ್ಯ ಹಾಳ, ಎಷ್ಟು ನಾಲಾಯಕ ಹಾಳ. ಒಂದು ವರದಿಗೆ ಒಂದು ರಿಪೋರ್ಟ್ ಕೊಡ್ಲಿಕ್ಕಾಗಲ್ಲ. ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಡೆದು ಹಾಕಂತ ಬರ್ದೀನಿ ಸ್ನೇಹಿತರೆ. ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಡೆದು ಹಾಕ್ರಿ, ಇದು ನಮಗೆ ಉಪಯೋಗ ಇಲ್ಲ. ಇದು ಪೊಲ್ಯೂಷನ್ ಅಂದ್ರೆ ಸೆಕೆಂಡ್ರಿ. ಇದು ಅದಕ್ಕೊಂದು ವರದಿ ಕೊಡ್ಲಿಕ್ಕಾಗಿಲ್ಲ 15 ವರ್ಷದಿಂದ. ಎಷ್ಟು ಜನರು ಸಹಾಯಕಾಗ್ತರು ಬಂದಾರ, ಎಷ್ಟು ಜನರು ತಹಶೀಲ್ದಾರ್ಗಳು ಬಂದಾರ, ಒಂದು ವರದಿ ಕೊಡ್ಲಿಕ್ಕಾಗಿಲ್ಲ 15 ವರ್ಷದಿಂದ. ಆದರೆ 15 ವರ್ಷದಿಂದ ತಿಂಗಳ ಸಂಬಳ ತಿಂದಿದ್ದಾರೆ ಇವ್ರು. ಸಂಬಳ ತಿಂದಾರ, ನಾಚಿ ಬರೋದ ಪ್ರಮೋಷನ್ ಆಗಿ ಹೋಗ್ಯಾರ. ಏನಿಲ್ಲ ಸ್ನೇಹಿತರೆ, ಈ ರೀತಿ ಭಾಳ ಅತಿ ಆಯಿತು. ಶೀಘ್ರದಲ್ಲಿ ಏನದ ರಸ್ತೆ ಚಳುವಳಿ ಮಾಡ್ತೀವಿ, ಒಂದು ಸ್ಟೇಟ್ ಹೈವೇ 10 ವಾಗ್ದಾರಿ ರಿಬ್ಬನ್ ಪಲ್ಲಿನ ಬಂದ್ ಮಾಡ್ತೀವಿ. ಭಾಳ ಜನರಿಗೆ ಭಾಳ ರೋಷ ಹೋಗಿದ್ದಾರೆ, ಅದು ಭಾಳ ತೊಂದರೆ ಆಗ್ತದೆ. ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ಹೇಗೆ ಬದುಕಬೇಕು, ಇಂಥ ಭ್ರಷ್ಟ ಅಯೋಗ್ಯ IAS ಅಧಿಕಾರಿಗಳು, ನಾಲಾಯಕ KS ಅಧಿಕಾರಿಗಳು, ಥರ್ಡ್ ಕ್ಲಾಸ್ ಸರ್ಕಾರಿ ನೌಕರಿಗಳು ಬರೀ ತಿಂಗಳ ಸಂಬಳ ತಿಂದು ಮಲಗ್ತಾ ಇದ್ದಾರೆ, ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ. ಹಾಗಾಗಿ ಇದು ಏನು ಮಾಡ್ಬೇಕು ಗೊತ್ತಾಯ್ತಲ್ಲ. ದೂರು ಕೊಟ್ಟರು ಕೂಡ ಒಂದು ವಾರದಲ್ಲಿ ಮೀಟಿಂಗ್ ಕರಿತೀನಿ ಅಂತ ಹೇಳಿ ಒಬ್ಬರ ಮೇಲೆ ಒಬ್ಬರು ಹಾಕ್ತಾಯಿದ್ದಾರೆ. ಸಹಾಯಕಾಗ್ತರ ಹತ್ರ ಹೋದರೆ DC ನಿಂತ ಲೆಟರ್ ಬರ್ತಾವೆ, ನಾನು ತಹಶೀಲ್ದಾರ್ ಬರಿತೀನಿ, ತಹಶೀಲ್ದಾರ್ನಿಂದ ಲೆಟರ್ ಬರ್ತಾವೆ, ನಾನು DC ಬರಿತೀನಿ. ಇಷ್ಟೇ ನಂದು ಮಧ್ಯವರ್ತಿ ಕೆಲಸ ಅಂತ ಹೇಳ್ತಾರೆ. ಆ AC ಪೋಸ್ಟ್ ಅಬಲಿಷ್ ಮಾಡಬೇಕದು. ಅವು ಮಧ್ಯವರ್ತಿದು ಬೇಕಾಗಿಲ್ಲ, ಡೈರೆಕ್ಟೇ ಬರೀಲಿ. DC ಅವ್ರುಗಳು ಏನು ಮಾಡಲಿ, ಡೈರೆಕ್ಟೇ ತಹಶೀಲ್ದಾರಿಗೆ ಬರೀಲಿ. ತಹಶೀಲ್ದಾರ್ ಡೈರೆಕ್ಟೇ DC ಅವರಿಗೆ ರಿಪೋರ್ಟ್ ಕೊಡಲಿ. ಸಹಾಯಕಾಗ್ತರ ಹುದ್ದೆ ರದ್ದು ಮಾಡಬೇಕು. ಅವ್ರಿಗೆ ಏನು ಕೊಡ್ತಾಯಿದ್ದಾರೆ ಸಂಬಳ ನಿಲ್ಲಿಸಬೇಕು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದು ನಂದು ತಾವು ಅನ್ಬೋದು, ತಾವು ವಿಡಿಯೋ ಮಾಡಿದ್ರೆ ಆಗ್ತದನ್ನ ಕೆಲಸ ಅಂತ. ಇದು ಒಂದು ಸಣ್ಣ ಪ್ರಯತ್ನ. ಇದು ಅದು ಮುಂದೆ ಮಾಡ್ತೀನಿ. ಅದು ಏನು ಮಾಡಬೇಕು, ಪೊಲ್ಯೂಷನ್ ಮೆಂಬರ್ ಸೆಕ್ರೆಟರಿ ಅವ್ರಿಗೆ ಬರ್ದೀವಿ. ಹಾಂ, ಈ ಎಲ್ಲ ಸಿಕ್ಕಾಪುಟ್ಟ ಇದು ಮೇನ್ ರೋಡ್. ಇದು 45 ವರ್ಷ ನಂತರ ಒಂದು CC ರೋಡ್ ಮಾಡ್ತಾಯಿದ್ದಾರೆ ಇವರು CSRನಲ್ಲಿ. ಹಾಂ, ಈ ರೀತಿ ಇದೆ. ಅದು ಯಾವುದೇ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇಲ್ಲ. ಡಸ್ಟ್ ಹೇಳಾರ್ದಂಗೆ ನೀರು ಹೊಡಿತಾ ಇಲ್ಲ. ಗುತ್ತೇದಾರ ಹೇಳಿದ್ರು, ಗುತ್ತೇದಾರ ಬಂದು ಆ ಗುತ್ತೇದಾರಿಗೆ ಇಲ್ಲಿ ಕೆಲವು ಗ್ರಾಮಸ್ಥರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವ್ರದ್ದು ಇದೆ, ಎಲ್ಲ ಗೊತ್ತಿದೆ. ಎಲ್ಲ ಗ್ರಾಮಸ್ಥರು ಕೆಲವು ದಲ್ಲಾಳಿಗಳು ಸಪೋರ್ಟ್ ಇರೋದ್ರಿಂದ ಅವ ಗುತ್ತೇದಾರನು ಕುಣಿದಾಡ್ಲತ್ತಾನ. ಏನೋ ರಸ್ತೆ ಆಗಲಿ, ಪೊಲ್ಯೂಷನ್ನಿಂದ ನಮಗೆ ಮುಕ್ತಿ ಆಗಲಿ ಅಂತ ನಾವು ಮಾಡಿದೆವು. ಅಂಥ ಗುತ್ತೇದಾರ ಮೇಲೂ ಕ್ರಿಮಿನಲ್ ಕೇಸ್ ಮಾಡಬೇಕು. ಜನರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾನವ. ಇಲ್ಲಿ ಬಂದು ಇಲ್ಲಿ ಜನರ ಹಿಡ್ಕೊಂಡು ಕೆಲವು ದಲ್ಲಾಳಿಗಳಿಗೆ ಹಿಡ್ಕೊಂಡನ. ಅವು ಅವ್ರ ಜೊತೆಗೆ ಅವೆಲ್ಲ ತಿರುಗಾಡವೆಲ್ಲ ದಲಾಲ್ರಿ. ಅವೆಲ್ಲ ಹೊಸು ಏನು ಗುತ್ತೇದಾರ ಜೊತೆ ಏನು ತಿರುಗಾಡ್ತಾರೆ ಅವೆಲ್ಲ ದಲಾಲ್ರಿ. ಅವು ಎಲ್ಲ ಊರು ಉದ್ಧಾರ ಮಾಡೋರಲ್ಲ, ಹೂಡ ಮಳಿಖೇಡು ತಾಂಡ ಉದ್ಧಾರ ಮಾಡೋರಲ್ಲ, ಅವೆಲ್ಲ ದಲಾಲ್ರಿ ಅವರು. ಏನೋ ಒಂದು CC ರೋಡ್ ಬೇಗ ಆಗ್ತದ, ಮುಕ್ತಿ ಕೊಡ್ತದ ಅಂತ ತಿಳ್ಕೊಂಡು ಮಾಡಿದೆ ನಾವು. ಏನೋ CC ರೋಡ್ ಆಗಲಿ, ಸರ್ಕಾರದಿಂದ ಬರೋದು ಬಜೆಟು ಅದು ಏನಲ್ಲ ಲೇಟ್ ಆಗ್ತಾವೆ. ಏನೋ ಒಂದು CC ರೋಡ್ ಆಗ್ತದೆ ಆಗಲಿ. ಸುಮ್ಮನೆ ನೀರಿಗೀರು ಹೊಡೆದು ಸಾಕು,
ಒಂದು ಸಿ ಸಿ ರೋಡ್ ಕಂಪ್ಲೀಟ್ ಮಾಡಿಕೊಟ್ರೆ ಸಾಕು ನಮಗೆ. ಕಂಪ್ನಿ ಏನು ಇರ್ಲಕ್ಕ ಹೋಲಕ್ಕ ಕಡೆ ಅಂತ ಮಾಡಿದೆವು. ಸಿ ಎಸ್ ಆರ್ ಬಜೆಟ್ನಲ್ಲಿ ಮಾಡ್ತಾಯಿದ್ದಾರೆ. ಸಿ ಎಸ್ ಆರ್ನಲ್ಲಿ ಮೊದಲು ಬರೀ ಗಂಗಳ ಚಂಬು ಕೊಡ್ತಾಯಿದ್ರು. ಈಗೇನೋ ನಾವು ಸ್ವಲ್ಪ ಅದು ಗಂಟು ಬೀಳೋದ್ರಿಂತ ಎಲ್ಲ ಶಾಲಾ ಕಾಲೇಜುಗಳು ಬರೀ ಗಂಗಳ ಚಂಬೆ ಕೊಟ್ಟು ಸಮಾಧಾನ ಮಾಡ್ಯಾರ. ಇವಾಗ ಏನೂ ಇಲ್ಲ. ಇದು ಒಂದು ಸಿ ಸಿ ಅದು ಒಂದು ದೊಡ್ಡ ಸಾಧನೆ ಅಂದರೆ ಇದು ಒಂದೇ ಸಾಧನೆ. ಅದು ಸಿ ಸಿ ರೋಡ್ದು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ದರ್ಗಾ ಕ್ರಾಸ್ವರೆಗೆ. ನಾ ಹೇಳೋದು ಇಷ್ಟೇ. ಈ ಮುಂದೆ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ, ಮತ್ತೊಂದು ಪ್ರತಿಭಟನೆ ಮಾಡ್ಬೇಕಾಗ್ತದೆ, ರಸ್ತೆ ರೋಕ ಮಾಡಬೇಕಾಗ್ತದೆ. ಇಂಥ ಭ್ರಷ್ಟ, ಇಂಥ ಅಯೋಗ್ಯ ಮತ್ತು ನಾಲ್ಕು ಅಧಿಕಾರಿಗಳು ಹೆಂಗೆ ಕಣ್ಮುಚ್ಕೊಂತಾರ. ಒಂದು ಮೀಟಿಂಗ್ ಕಂಡಕ್ಟ್ ಮಾಡೋದಾಗಲ್ಲ, ಒಂದು ಮೀಟಿಂಗ್ ಕರೆಯೋದಾಗಲ್ಲ. ಯಾಕೆ ಈ ರೀತಿ ಆಗ್ತಾಯಿದೆ ನಮ್ಗೆ ಗೊತ್ತಾಗ್ತಾಯಿಲ್ಲ. ಬರೀ ಏನೂ ಇಲ್ಲ, ಬರೀ ದಲಾಲರು. ಅಲ್ಲೊಂದು ವಾಹನ ಬರ್ತಾಯಿದೆ ನೋಡಿ ಸ್ನೇಹಿತರೆ, ಅದು ನೋಡಿ ಹೇಗೆ ಬರ್ತಾಯಿದೆ. ಅದು ಸಣ್ಣ ವಾಹನ ಆದ್ರೂ ಎಷ್ಟು ಡಸ್ಟ್ ಬರ್ತಾಯಿದೆ ಇಲ್ಲಿ ನೋಡಿ ಸ್ನೇಹಿತರೆ. ಅದು ಹೇಗೆ ಹೋಗ್ಬೇಕು, ಜನರು ಹೇಗೆ ಹೋಗ್ಬೇಕು. ಈ ರೀತಿ ನೋಡಿ ಸ್ನೇಹಿತರೆ, ಇದೇ ರೀತಿ ಇದೆ. ಸಾಕು ಹೋಗಿದೆ. ಒಂದು ವರ್ಷದಿಂದ ಇದೇ ಗತಿ. ಇದಕ್ಕೆ ಶೀಘ್ರದಲ್ಲಿ ಅಂತ್ಯ ಹಾಡಬೇಕು. ಇದು ಗುತ್ತೇದಾರಿಗೆ ಇಲ್ಲಿ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಅದು ಪೊಲ್ಯೂಷನ್ ಮಾಡ್ತಾ ಇದ್ದು ಜನರ ಜೊತೆ ಜೀವ ಜೊತೆ ಜಲ್ಲಾಟ ಆಡ್ತದಾನೆ. ಅವನ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲಿಸ್ಬೇಕು. ಮತ್ತು ಅವ್ನು ಏನದ ಲೈಸೆನ್ಸ್ ರದ್ದು ಮಾಡಬೇಕು. ಒಂದು ಕೂಡಲೇ ಶೀಘ್ರದಲ್ಲಿ ರಸ್ತೆ ಚಳುವಳಿ ಮಾಡ್ತೀವಿ. ಇದೇ ರಸ್ತೆ ಚಳುವಳಿ ಮಾಡ್ತೀವಿ, ಅಥವಾ ಸ್ಟೇಟ್ ಹೈವೇ ವಾಗ್ದಾರಿ ರಿಬ್ಬನ್ಪಲ್ಲಿ ಬಂದ್ ಮಾಡ್ತೀವಿ. ಅದು ಡಿ ಸಿ ಅವ್ರು ಬರೋ ತನಕ ಅವತ್ತಿನ ದಿವಸ ಹೇಳಲ್ಲ. ಈ ರೀತಿ ಆದರೆ ಹೇಗೆ ಸ್ನೇಹಿತರೆ, ಇದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕೋಟಿ ಗಳಿಸೋ ಕಂಪನಿ ಒಂದು ರಸ್ತೆ ನಿರ್ಮಾಣ ಮಾಡೋದಾಗಲ್ಲ. 45 ವರ್ಷದಿಂದ ಇದು ಒಂದು ರಸ್ತೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಕೂಡಲೇ ಇಂಥ ಭ್ರಷ್ಟ ಮತ್ತು ಇದು ಯಾರಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾಯಿದ್ದಾರೆ, ಮಾನ್ಯ ಮಂತ್ರಿಗಳು ಯಾರಾದರೂ ನೋಡ್ತಾಯಿದ್ದಾರೆ, RDFR ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಪ್ರಿಯಾಂಕ ಖರ್ಗೆ ಅವರು ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಏನಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ಶೀಘ್ರದಲ್ಲಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಕಂಪ್ನಿ ಒಡೆದು ಹಾಕ್ರಂತ ಹೇಳಿ, ನಾನು ಕಂಪ್ನಿ ಒಡೆದು ಪುಡಿ ಮಾಡಿ ಸುಟ್ಟು ಕರ್ಕಲ್ ಮಾಡಂತ ತಿಕ್ಕೊಂಡು ನಾನು ದೂರ ಸಲ್ಲಿಸೀನಿ. ನಾನು ಅದ್ರ ಮೇಲಾರ ಕ್ರಮ ಕೈಗೊಳ್ರಿ. ಏನು ನೋಡ್ತೀನಿ ನಾನು. ಏಪ್ರಿಲ್ 30ರವರೆಗೆ ನಾನು ಕಾಲಾವಕಾಶ ಕೊಟ್ಟೀನಿ. ಇದು ಸಂಬಂಧಪಟ್ಟು ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪ್ನಿಗಳ ಕುರಿತು ನಾನು ದೂರ ದಾಖಲಿಸೀನಿ. ಆದರೂ ತಾವು ಕೂಡ ಏನೂ ಮಾಡ್ತಾಯಿಲ್ಲ. ಏಪ್ರಿಲ್ 30ರವರೆಗೆ ನೋಡ್ತೀನಿ. ಏಪ್ರಿಲ್ 30ರೊಳಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಕಲಬುರಗಿ ಬೀಗ ಜಡ್ದು ಖಾರಿ ಮುಳ್ಳು, ಬಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡ್ದು ಪ್ರತಿಭಟನೆ ಮಾಡ್ತೀನಿ. ಈ ರೀತಿ ಪೊಲ್ಯೂಷನ್ ಮಾಡ್ತಾಯಿದ್ದಾರೆ. ಶೀಘ್ರ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು. ಭ್ರಷ್ಟ, ಅಯೋಗ್ಯ, ನಾಲಾಯಕ ಅಧಿಕಾರಿಗಳಂತೂ ಕ್ರಮ ಕೈಗೊಳ್ಳಲ್ಲ. ಯಾರಾದರೂ ದಕ್ಷ ಅಧಿಕಾರಿಗಳಿದ್ದರೆ, ಯೋಗ್ಯ ಅಧಿಕಾರಿಗಳಿದ್ದರೆ, ಸರ್ಕಾರಿ ನೌಕರಿಗೆ ಲಾಯಕ್ಕಿದ್ದರೆ ಅವ್ರು ಆ್ಯಕ್ಷನ್ ತೊಗೋತೀರಿ. ಇಲ್ಲಾಂದ್ರೆ ಇದೇ ರೀತಿ ಡಸ್ಟ್ ತಿನ್ಕೋತಾ ಇರ್ತೀವಿ ನಾವು. ಇದು ಏನಾದ ಹೋರಾಟ ಮಾಡ್ತೀವಿ ನಾವು. ಹೋರಾಟ ಮಾತ್ರ ಬಿಡಲ್ಲ, ಈ ಕಂಪ್ನಿ ಮಾತ್ರ ಬಿಡಲ್ಲ. ಜೈ ಭೀಮ್, ನಮೋ ಬುದ್ಧಯ ಸ್ನೇಹಿತರೆ.